ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ಗೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಫೆಬ್ರವರಿ 16ನೇ ತಾರೀಕು ಬಜೆಟ್ ಮಂಡನೆಯಾಗುತ್ತೆ. ಆದರೆ ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ರಾಜ್ಯದಲ್ಲಿ ರೈತರು ಪ್ರತಿಭಟನೆಯ ದಾರಿ ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಬೆಂಗಳೂರಲ್ಲಿ ಅನ್ನದಾತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಈ ಪ್ರತಿಭಟನೆಯನ್ನು ಮಾಡಿದೆ. ಇದಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘವೂ ಕೂಡ ಬೆಂಬಲವನ್ನು ಕೊಟ್ಟಿತ್ತು. ಆ ಸಂಘದ ರಾಜ್ಯಾಧ್ಯಕ್ಷ ಹುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯಾಯಿತು. ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಅದರ ಜೊತೆಗೆ ರೈತರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟು ಅದನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಈಡೇರಿಸುವಂಥ ಕೆಲಸಗಳಾಗಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಜೆಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪರಿಹಾರವನ್ನು ಕಲ್ಪಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಪ್ರತಿಭಟನೆ ನೋಡ್ತಾ ಇದ್ದೀವಿ ಮಧುಸೂದನ್, ಬೇಡಿಕೆ ಏನೆಲ್ಲ ಇದೆ, ಯಾವ ಯಾವ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ? ಇವತ್ತು ಸರ್ಕಾರದ ವಿರುದ್ಧ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಆ ಬೇಡಿಕೆಯ ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಿ. ಏನೇನು ಬೇಡಿಕೆಗಳಿದಾವೆ ರೈತರದು ಅನ್ನೋದು. ಪ್ರಮುಖವಾಗಿ ಬರಗಾಲದಿಂದ ನೊಂದು ಹೋಗಿರುವಂಥ ರೈತ ಸಮುದಾಯದ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಲ್ಲಬೇಕಾಗಿದೆ. ಕಬ್ಬಿನ FRP ನ್ಯಾಯ ಮತ್ತು ಮೌಲ್ಯಯುತ ದರ ಕೇಂದ್ರ ಸರ್ಕಾರ ಏನು ನಿಗದಿಪಡಿಸುತ್ತೆ, ಆ ದರ ಏನಿದೆ ಅದು ರೈತರ ಹೊಲದಲ್ಲಿ ಅದು ಅಪ್ಲೈ ಆಗಬೇಕು. ಅಂದರೆ ರೈತರು ಕೇಳ್ತಾ ಇರೋದು, ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು, ಈ ಫ್ಯಾಕ್ಟ್ರಿಗಳು ಏನು ಮಾಡ್ತಾ ಇದೆ ಅಂತಂದರೆ FRP ಕೊಡೋ ಸಂದರ್ಭದಲ್ಲಿ ಸಾಗಾಣಿಕೆ ವೆಚ್ಚವನ್ನು ಕಟ್ ಮಾಡಿ ಕೊಡ್ತಿದ್ದಾರೆ ಅವರು. ಸೊ ಇದರಿಂದಾಗಿ ರೈತರಿಗೆ ಲಾಸ್ ಆಗ್ತಿದೆ. ಕೇಂದ್ರ ಸರ್ಕಾರ FRP ದರ ನಿಗದಿ ಮಾಡಿರೋದು 1 ಟನ್ನಿಗೆ 3,150 ರೂಪಾಯಿ. ಇದರಲ್ಲಿ ಸಾಗಾಣಿಕೆ ವೆಚ್ಚ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಕಟ್ ಮಾಡಿದರೆ ನಮಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಕಬ್ಬು ಬೆಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.